ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕನ್ಯಾ ರಾಶಿಯವರನ್ನು ನಿಸ್ವಾರ್ಥ ಭಾವನೆಯಿಂದ, ಹೃದಯದಿಂದ, ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಪ್ರೀತಿಸುವಂತಹ 3 ರಾಶಿಯವರು ಯಾರ್ಯಾರು? ಈ 3 ರಾಶಿಯವರು ಕನ್ಯಾ ರಾಶಿಯವರಿಂದ ಏನನ್ನ ನಿರೀಕ್ಷೆ ಮಾಡ್ತಾರೆ? ಕನ್ಯಾ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ 1, 2, 3, 4ನೇ ಪಾದಗಳು, ಚಿತ್ತಾ ನಕ್ಷತ್ರದ 1 ಹಾಗೂ 2ನೇ ಪಾದಗಳು ಕಂಡುಬರುತ್ತವೆ. ನಕ್ಷತ್ರದ ಆಧಾರದ ಮೇಲೆ ಪ್ರಿಡಿಕ್ಷನ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಈ 3 ರಾಶಿಯವರು ಕನ್ಯಾ ರಾಶಿಯವರಿಗೆ ಯಾವತ್ತಿಗೂ ದ್ರೋಹ ಮಾಡುವವರಲ್ಲ. ಪ್ರಾಮಾಣಿಕ ಪ್ರೀತಿಯನ್ನ ನಿಮ್ಮಿಂದ ನಿರೀಕ್ಷೆ ಮಾಡುವವರು ಹಾಗೂ ಪ್ರಾಮಾಣಿಕ ಪ್ರೀತಿಯನ್ನು ನಿಮ್ಮ ಮೇಲೆ ತೋರಿಸುವವರು ಆಗಿರ್ತಾರೆ. ಪ್ರೀತಿ ಎನ್ನುವುದು ಸುಮಧುರವಾದಂತಹ ಮನಸ್ಸಿನ ಭಾವನೆ. ನಿಜವಾದ ಪ್ರೀತಿ ಸಿಕ್ಕಿದವರೇ ಈ ಪ್ರಪಂಚದಲ್ಲಿ ನಿಜವಾದ ಅದೃಷ್ಟವಂತರು ಅಂತ ಹೇಳಬಹುದು. ಕನ್ಯಾ ರಾಶಿಯವರನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವ ಮೊದಲನೇ ರಾಶಿಯವರು ವೃಷಭ ರಾಶಿಯವರು. ವೃಷಭ ರಾಶಿಯವರಿಗೂ ಕನ್ಯಾ ರಾಶಿಯವರಿಗೂ ನವಮ ಹಾಗೂ ಪಂಚಮದ ಸಂಬಂಧ ಉಂಟಾಗುವುದರಿಂದ ಕನ್ಯಾ ರಾಶಿ ಹಾಗೂ ವೃಷಭ ರಾಶಿಯವರಿಗೆ ಮೊದಲನೆಯ ನೋಟದಲ್ಲಿ ಅಂದರೆ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ರೀತಿ ಪ್ರೀತಿ ಆಗೋದಿಲ್ಲ. ಮೊದಲನೇ ಭೇಟಿಯಲ್ಲೂ ಸಹ ಪ್ರೀತಿ ಆಗೋದಿಲ್ಲ. ಇವರಿಬ್ಬರು ಮೊದಲು ಫ್ರೆಂಡ್ಸ್ ಆಗಿರ್ತಾರೆ. ಇಬ್ಬರ ಮಧ್ಯೆ ನಂಬಿಕೆ, ಪರಸ್ಪರ ಮಾತುಕತೆ ಬೆಳೆದ ನಂತರನೇ ನಿಮ್ಮಿಬ್ಬರ ಬಾಂಡಿಂಗ್ ಬಹಳ ಸ್ಟ್ರಾಂಗ್ ಆದ ಮೇಲೆ ಪರಸ್ಪರ ಪ್ರೀತಿ ಮಾಡಲು ಪ್ರಾರಂಭವನ್ನು ಮಾಡ್ತೀರಾ. ಕನ್ಯಾ ರಾಶಿ ಹಾಗೂ ವೃಷಭ ರಾಶಿಯವರಿಗೆ ಪ್ರೀತಿ ಆದರೆ ಪ್ರತಿಯೊಂದು ನಿಮ್ಮ ಹೆಜ್ಜೆ ಹೆಜ್ಜೆಗೂ ನಿಮ್ಮ ಹೆಗಲಿಗೂ ಹೆಗಲನ್ನು ಕೊಟ್ಟು ಪ್ರೀತಿ ಮಾಡ್ತೀರಾ. ಪರಸ್ಪರ ದ್ರೋಹ ಮಾಡುವವರಲ್ಲ. 2 ರಾಶಿಗಳ ಪ್ರೀತಿ ಇದು ಆತ್ಮದ ಮಿಲನವಾದ್ದರಿಂದ ನಿಮ್ಮಿಬ್ಬರ ಬಾಂಡಿಂಗ್ ಬಹಳ ಡೀಪ್ ಆಗಿ ಬಹಳ ಸ್ಟ್ರಾಂಗ್ ಆಗಿ ಇರುತ್ತದೆ. ವೃಷಭ ರಾಶಿಯವರು ಕನ್ಯಾ ರಾಶಿಯವರಿಂದ ಬಯಸುವುದು ಏನಂತ ನೋಡೋಣ. ನೀವು ಅವರ ತಂದೆ ತಾಯಿ, ಅವರ ಫ್ಯಾಮಿಲಿಯವರಿಗೆ ಗೌರವವನ್ನು ಕೊಡಬೇಕು. ವೃಷಭ ರಾಶಿಯವರಿಗೆ ತನ್ನ ಫ್ಯಾಮಿಲಿನೇ ತನ್ನ ಪ್ರಿಯಾರಿಟಿ ಆಗಿರುತ್ತೆ, ತನ್ನ ಪ್ರಪಂಚವಾಗಿರುತ್ತೆ. ವೃಷಭ ರಾಶಿಯವರು ತನ್ನ ಫ್ಯಾಮಿಲಿಯವರನ್ನು ತುಂಬ ಪ್ರೀತಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ವೃಷಭ ರಾಶಿಯವರು ತನ್ನ ಫ್ಯಾಮಿಲಿಯವರನ್ನು ನೀವು ಡಿಸ್ರೆಸ್ಪೆಕ್ಟ್ ಮಾಡಿದರೆ, ಅವರಿಗೆ ಅವಮಾನವನ್ನು ಮಾಡಿದರೆ ಇವರು ಸಹಿಸೋದಿಲ್ಲ. ಬಹಳ ಕಷ್ಟ ಆಗುತ್ತೆ ಇವರ ಮನಸ್ಸಿಗೆ. ಕನ್ಯಾ ರಾಶಿಯವರು ವೃಷಭ ರಾಶಿಯವರಿಗೂ ಅವರ ಫ್ಯಾಮಿಲಿಯವರಿಗೂ ಗೌರವವನ್ನು, ಪ್ರೀತಿಯನ್ನು ತೋರಿಸಬೇಕು ಅಂತ ನಿಮ್ಮಿಂದ ನಿರೀಕ್ಷೆಯನ್ನು ಮಾಡ್ತಾರೆ ಇವರು. ಈಗ ನಕ್ಷತ್ರದ ಪ್ರಕಾರ ಪ್ರಿಡಿಕ್ಷನ್ ಅನ್ನು ನೋಡೋಣ. ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರದವರಾಗಿದ್ದರೆ ವೃಷಭ ರಾಶಿಯವರಿಂದ ಬಯಸುವುದು ಏನಂದರೆ ಯಾವಾಗಲೂ ರೊಮ್ಯಾಂಟಿಕ್ ಆಗಿರಬೇಕು ಅಂತ ಬಯಸ್ತಾರೆ. ಉತ್ತರ ಪಾಲ್ಗುಣಿ ನಕ್ಷತ್ರದವರಿಗೆ ನೀವು ಎಷ್ಟೇ ಪ್ರೀತಿ ತೋರಿಸಿದರೂ ಬಹಳ ಕಡಿಮೆ ಅನ್ನಿಸಬಹುದು. ವೃಷಭ ರಾಶಿಯವರು ಅವಶ್ಯಕತೆ ಇದ್ದಾಗ ಮಾತ್ರ ಪ್ರೀತಿ ಮಾಡ್ತೀರಾ, ಬೇರೆ ಟೈಮಲ್ಲಿ ಪ್ರೀತಿಸೋದಿಲ್ಲ ಎಂಬಂತಹ ಭಾವನೆ ಇವರಲ್ಲಿ ಉಂಟಾಗ್ತಾ ಇರುತ್ತೆ. ಹಸ್ತ ನಕ್ಷತ್ರದಲ್ಲಿ ಜನಿಸಿದವರು ನೀವು ಎಷ್ಟೇ ಪ್ರೀತಿ ತೋರಿಸಿದರೂ ನಿಮ್ಮ ಮೇಲೆ ಅನುಮಾನ ಪಡುವುದನ್ನು ಬಿಡೋದಿಲ್ಲ. ಯಾವಾಗಲೂ ಒಂದು ಪೊಸೆಸಿವ್, ಇನ್ಸೆಕ್ಯೂರ್ ಫೀಲ್ ಇವರ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ವೃಷಭ ರಾಶಿಯವರಿಗೆ ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದವರ ಮೇಲೆ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾರೆ. ಚಿತ್ತಾ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ. ಚಿತ್ತಾ ನಕ್ಷತ್ರದವರಿಗೂ ವೃಷಭ ರಾಶಿಯವರಿಗೂ ಬಹಳ ಅನ್ಯೋನ್ಯತೆ, ಪ್ರೀತಿ, ಇವರ ಬಾಂಡಿಂಗ್ ಬಹಳ ಚೆನ್ನಾಗಿರುತ್ತದೆ. ನಿಮ್ಮ ಹತ್ತಿರ ಹಣದ ಸಮಸ್ಯೆ ಉಂಟಾದರೂ ಎಂತಹದೇ ಪರಿಸ್ಥಿತಿಯಲ್ಲಿಯೂ ವೃಷಭ ರಾಶಿಯವರು ಚಿತ್ತಾ ನಕ್ಷತ್ರದವರನ್ನು ಬಿಟ್ಟುಕೊಡಲು, ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಕನ್ಯಾ ರಾಶಿಯವರನ್ನು ನಿಸ್ವಾರ್ಥ ಭಾವನೆಯಿಂದ ಪ್ರೀತಿಸುವ 2ನೇ ರಾಶಿಯವರು ಮಕರ ರಾಶಿಯವರು. ಮಕರ ರಾಶಿಯವರು ಕನ್ಯಾ ರಾಶಿಯವರನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಮಕರ ರಾಶಿಯವರು ನಿಮ್ಮಿಂದ ಬಯಸುವುದು ಏನಂದರೆ ನೀವು ಧರ್ಮದ ದಾರಿಯಲ್ಲಿ ನಡಿಬೇಕು. ಜೀವನದ ಜವಾಬ್ದಾರಿಗಳನ್ನು ಸರಿಯಾಗಿ, ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ನಿಭಾಯಿಸಬೇಕೆಂದು ನಿರೀಕ್ಷೆಯನ್ನು ಮಾಡ್ತಾರೆ ನಿಮ್ಮಿಂದ. ಧಾರ್ಮಿಕತೆ ಎಂದರೆ ಪ್ರತಿದಿನವೂ ದೇವಸ್ಥಾನಕ್ಕೆ ಹೋಗಬೇಕು, ಮಂತ್ರ ಹೇಳಬೇಕು, ಆಧ್ಯಾತ್ಮಿಕದಲ್ಲಿ ಮುಳುಗಿರಬೇಕು ಅನ್ನುವಂತಹ ಉದ್ದೇಶ ಅಲ್ಲ. ಜೀವನದ ಜವಾಬ್ದಾರಿಗಳನ್ನು ಒಳ್ಳೆಯ ರೀತಿಯಲ್ಲಿ, ಧರ್ಮದ ರೀತಿಯಲ್ಲಿ, ನ್ಯಾಯಯುತವಾಗಿ ಪಾಲಿಸುವುದು ಅಂತ ಅರ್ಥ. ಒಬ್ಬ ಪತಿಯಾಗಿ ತನ್ನ ಪತಿಯ ಕರ್ತವ್ಯವನ್ನು ನಿಭಾಯಿಸಬೇಕು. ಪತ್ನಿಯಾಗಿ, ಮಗಳಾಗಿ, ಮಗನಾಗಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿದಾಗ ನಿಮ್ಮ ಮೇಲಿನ ಪ್ರೀತಿ, ಗೌರವ 2ರಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಇದೊಂದೇ ಡಿಮ್ಯಾಂಡ್ ಮಕರ ರಾಶಿಯವರದ್ದು. ಬೇರೆಯವರ ಜೊತೆ ನಿಮ್ಮ ಜೀವನವನ್ನು ಹೋಲಿಕೆಯನ್ನು ಮಾಡಬಾರ್ದು, ಕಂಪೇರ್ ಮಾಡಬಾರ್ದು. ಬೇರೆಯವರ ಲೈಫ್ ಸ್ಟೈಲ್ ಜೊತೆ ನಿಮ್ಮ ಲೈಫ್ ಸ್ಟೈಲನ್ನು
ಇದು ಮಕರ ರಾಶಿಯವರಿಗೆ ತುಂಬ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಬೇರೆಯವರ ಬಳಿ ಎಷ್ಟು ಕಾರಿದೆ, ಎಷ್ಟು ಬಂಗಲೆ ಇದೆ, ಅವರ ಲೈಫ್ ಸ್ಟೈಲ್ ಹಾಗಿದೆ ಹೀಗಿದೆ ಅಂತ ಕಂಪೇರ್ ಮಾಡಿದ್ರೆ ಇವರಿಗೆ ಇಷ್ಟ ಆಗೋದಿಲ್ಲ. ನಕ್ಷತ್ರದ ಪ್ರಕಾರ ನೋಡೋಣ. ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಇವರು ನಿಮಗೋಸ್ಕರ ತುಂಬ ಎಮೋಷ್ನಲ್ ಆಗಿರ್ತಾರೆ. ಹಸ್ತ ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ನೀವು ಅಳುವುದನ್ನು, ದುಃಖದಲ್ಲಿರುವುದನ್ನು ಇವರು ಸಹಿಸೋದಿಲ್ಲ. ಸದಾ ತನ್ನ ಬಾಳ ಸಂಗಾತಿ, ತನ್ನ ಪ್ರೇಮಿ ನಗುನಗುತ್ತಾ ಇರಬೇಕು ಅಂತ ಬಯಸ್ತಾರೆ. ನೀವೇನಾದರೂ ಅತ್ತರೆ ಅಳ್ತಾ ಇದ್ದರೆ ಇವರು ವೀಕ್ ಆಗ್ತಾರೆ. ನಿಮಗೆ ಕೋಪ ಬಂದಾಗ ಒಂದೆರಡು ಮಾತನ್ನು ಬೈದರೂ ಸಹಿಸಿಕೊಳ್ತಾರೆ. ಆದರೆ ನೀವು ಅಳುವುದನ್ನು ಇವರು ಎಂದಿಗೂ ಸಹಿಸಿಕೊಳ್ಳೋದಿಲ್ಲ. ಕೋಪಿಸಿಕೊಂಡು ನಿಮ್ಮಿಂದ ದೂರ ಆಗ್ತಾರೆ. ಅಂದರೆ ನಿಮ್ಮ ಅಳು ಅವರಿಗೆ ಕೋಪವನ್ನು ತರಿಸಬಹುದು. ಆದ್ದರಿಂದ ನಿಮ್ಮ ಪ್ರೇಮಿ ಅಥವಾ ಬಾಳ ಸಂಗಾತಿ ಹಸ್ತ ನಕ್ಷತ್ರದವರಾಗಿದ್ದರೆ ಸದಾ ನಗುತ್ತಾ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತೀನಿ. ಆಗ ನಿಮ್ಮನ್ನು ಮನಸ್ಸಿನಿಂದ ಹೆಚ್ಚು ಪ್ರೀತಿಯನ್ನು ಮಾಡ್ತಾರೆ. ಕನ್ಯಾ ರಾಶಿ ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ನಿಮ್ಮನ್ನು ನಿಷ್ಕಲ್ಮಶವಾಗಿ ಪ್ರೀತಿಯನ್ನು ಮಾಡ್ತಾರೆ. ನಿಮ್ಮನ್ನು ಬಾಡಿಗಾರ್ಡ್ ರೀತಿ ಸೇಫ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ. ನಿಮಗೆ ಅನ್ನಿಸಬಹುದು ಇವರೇನಾದರೂ ನನ್ನ ಬಾಯ್ ಫ್ರೆಂಡಾ ಅಥವಾ ಬಾಡಿಗಾರ್ಡಾ, ತಂದೆ ರೀತಿ, ಅಣ್ಣನ ರೀತಿ ನಿಮ್ಮನ್ನು ಬಹಳ ರಕ್ಷಣೆಯನ್ನು ಹಾಗೂ ಕೇರನ್ನು ಮಾಡ್ತಾರೆ. ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ಮಾಡ್ತಾರೆ. ಮಕರ ರಾಶಿಯವರು ಚಿತ್ತ ನಕ್ಷತ್ರದವರನ್ನು ಬಹಳ ಆನೆಸ್ಟ್ ಆಗಿ, ಲಾಯಲ್ ಆಗಿ ಪ್ರೀತಿಸ್ತಾರೆ. ಕನ್ಯಾ ರಾಶಿಯವರನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವ ಮೂರನೇ ರಾಶಿಯವರು ಮೀನ ರಾಶಿಯವರು. ಮೀನ ರಾಶಿಯವರು ವಾಸ್ತವಿಕ ಜೀವನದಲ್ಲೇನಾದರೂ ನಿಮ್ಮ ಬಾಳ ಸಂಗಾತಿಯಾಗಿ ಸಿಕ್ಕರೆ ನಿಮ್ಮ ಜೀವನದ ಭಾಗ್ಯೋದಯವಾಗುತ್ತೆ ಅಂತಲೇ ಹೇಳಬಹುದು. ಮೀನ ರಾಶಿಯವರು ನಿಮ್ಮ ದೌರ್ಬಲ್ಯಗಳನ್ನು, ನೆಗೆಟಿವ್ ಪಾಯಿಂಟ್ಸ್ಗಳನ್ನು ತಿದ್ದಿ ತೀಡಿ ನಿಮ್ಮನ್ನು ಸಂಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸ್ತಾರೆ. ನಾಲೆಡ್ಜಬಲ್ ಪರ್ಸನ್ ಆಗಿ ರೆಡಿ ಮಾಡ್ತಾರೆ ನಿಮ್ಮನ್ನು. ನಿಮಗೆ ಒಳ್ಳೆ ಅಡ್ವೈಸರ್ ಆಗಿರ್ತಾರೆ ಇವರು. ಒಳ್ಳೆ ಅಡ್ವೈಸ್ಗಳನ್ನು, ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ನಿಮ್ಮ ಜೀವನದಲ್ಲಿ ಎಂತಹದೇ ಕಷ್ಟದ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಜೊತೆಗೆ ಹೆಗಲಿಗೆ ಹೆಗಲಾಗಿ ನಿಂತಿರ್ತಾರೆ ಇವರು. ಆದರೆ ಮೀನರಾಶಿಯವರು ಕನ್ಯಾ ರಾಶಿಯವರನ್ನು ನೋಡಿ ಇಷ್ಟಪಟ್ಟರು. ನಿಮಗೆ ಇವರು ಇವರಾಗಿ ಬಂದು ಪ್ರಪೋಸ್ ಮಾಡೋದಿಲ್ಲ. ಬಹಳ ಹಿಂಜರಿಕೆ ಇರುತ್ತೆ ಇವರ ಮನಸ್ಸಿನಲ್ಲಿ. ನೀವೇ ಮೀನ ರಾಶಿಯವರನ್ನು ಪ್ರಪೋಸ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾರೆ. ನಿಮ್ಮ ಹಾಗೂ ಮೀನ ರಾಶಿಯ ಪ್ರೀತಿ ಪ್ರಾರಂಭವಾದ ನಂತರ, ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಸ್ಟಾರ್ಟ್ ಆದ ನಂತರ ಮೀನ ರಾಶಿಯವರು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿದ್ದರೆ ನಿಮ್ಮ ಪ್ರತಿಯೊಂದು ಆಗು ಹೋಗುಗಳನ್ನು, ನೀವು ಏನು ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಫಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಪ್ಲಾನ್ ಎಲ್ಲದರ ಬಗ್ಗೆ ಇವರಿಗೆ ಅಪ್ಡೇಟ್ ಮಾಡ್ತಾ ಇರಬೇಕು. ಆ ರೀತಿ ಬಯಸ್ತಾರೆ ಮೀನ ರಾಶಿಯವರು ನಿಮ್ಮಿಂದ. ಪ್ರತಿಯೊಂದು ವಿಚಾರವನ್ನು, ಅಂದರೆ ನೀವು ಏನೇನು ಮಾಡ್ತೀರಾ ಅನ್ನುವಂತಹ ಪ್ರತಿಯೊಂದು ವಿಚಾರಗಳನ್ನು, ನಿಮ್ಮ ಆ್ಯಕ್ಟಿವಿಟಿಗಳನ್ನು ತಿಳಿದುಕೊಳ್ಳಲು ಇವರು ಬಯಸ್ತಾ ಇರ್ತಾರೆ. ನಿಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಇಂಟರ್ಫಿಯರ್ ಆದರೆ ಅಥವಾ ಮೂರನೇ ವ್ಯಕ್ತಿಗಳಿಂದ ನಿಮ್ಮ ವಿಚಾರಗಳನ್ನು ತಿಳಿದುಕೊಳ್ಳಲು ಮೀನರಾಶಿಯವರು ಇಷ್ಟಪಡುವುದಿಲ್ಲ. ನೀವೇನಾದರೂ ಮೀನರಾಶಿಯವರಿಂದ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಅಥವಾ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ಮುಚ್ಚಿಟ್ಟು ಆ ವಿಚಾರಗಳು ಮೂರನೇ ವ್ಯಕ್ತಿಯಿಂದ ಇವರಿಗೆ ಗೊತ್ತಾದರೆ ಅವರ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ನೀವೇ ನಿಮ್ಮ ದಿನವಿಡೀ ನಡೆದಂತಹ ವಿಚಾರಗಳನ್ನು ಇವರಿಗೆ ಹೇಳಬೇಕೆಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಮೀನರಾಶಿಯವರು ತುಂಬ ಎಮೋಷ್ನಲ್ ಆಗಿರ್ತಾರೆ. ನಿಮ್ಮನ್ನು ಪ್ರಾಮಾಣಿಕವಾಗಿ, ಲಾಯಲ್ ಆಗಿ, ಹಾನೆಸ್ಟ್ ಆಗಿ, ಮನಸ್ಸಿನಿಂದ, ಹೃದಯದಿಂದ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನೀವು ಉತ್ತರ ಪಾಲ್ಗುಣಿ ನಕ್ಷತ್ರದವರಾಗಿದ್ದರೆ ಮೀನರಾಶಿಯವರು ಯಾವುದೇ ಕೆಲಸ ಕಾರ್ಯ ಮಾಡುವ ಮುಂಚೆ ಅವರ ಪರ್ಮಿಷನನ್ನು ನೀವು ಕೇಳಬೇಕು ಅಂತ ಬಯಸ್ತಾರೆ. ನೀವು ಯಾವುದೇ ಜೀವನದ ವೆರಿ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಾಗ ಅವರ ಸಲಹೆಗಳನ್ನು ತೆಗೆದುಕೊಳ್ಳಬೇಕೆಂಬ ನಿರೀಕ್ಷೆಯನ್ನು ಮಾಡ್ತಾರೆ ನಿಮ್ಮಿಂದ ಮೀನರಾಶಿಯವರು. ಹಸ್ತ ನಕ್ಷತ್ರದವರಾಗಿದ್ದರೆ ಮೀನರಾಶಿಯವರು ಬಯಸುವುದು ನೀವು ರೊಮ್ಯಾಂಟಿಕ್ ಆಗಿ ಮಾತನಾಡಿ, ಎಮೋಷ್ನಲ್ ಆಗಿ ಸಪೋರ್ಟನ್ನು ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಮೀನರಾಶಿಯವರಿಗೆ ಪಬ್ಲಿಕ್ಕಲ್ಲಿ ರೊಮ್ಯಾನ್ಸ್ ಮಾಡೋದು, ಪಬ್ಲಿಕ್ಕಲ್ಲಿ ರೋಡಲ್ಲಿ ಕೈ ಹಿಡಿದುಕೊಂಡು ಓಡಾಡೋದು ಇಷ್ಟ ಆಗೋದಿಲ್ಲ ಇವರಿಗೆ. ಪಬ್ಲಿಕ್ಕಲ್ಲಿ ತುಂಬ ಡೀಸೆಂಟಾಗಿ ಬಿಹೇವ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಫ್ಯೂಚರ್ ಪ್ಲಾನ್ ಮಾಡಿದರೆ ಇವರಿಗೆ ತುಂಬ ಇಷ್ಟ ಆಗ್ತೀರಾ ನೀವು. ಚಿತ್ತ ನಕ್ಷತ್ರದ 1-2ನೇ ಪಾದದವರಾಗಿದ್ದರೆ ಮೀನರಾಶಿಯವರು ಬಯಸುವುದು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿರಬೇಕು. ಸ್ಟ್ರೇಟ್ ಫಾರ್ವರ್ಡ್ ಆಗಿ, ತುಂಬ ಕಟುವಾಗಿ ನನ್ನ ಹತ್ರ ಮಾತನಾಡಬಾರ್ದು ಅಂತ ಇವರ ಇಚ್ಛೆ ಆಗಿರುತ್ತೆ.
ಅದರ್ವೈಸ್ ನಿಮ್ಮನ್ನು ಪ್ರಾಮಾಣಿಕವಾಗಿ ನಿಸ್ವಾರ್ಥ ಭಾವನೆಯಿಂದ ಪ್ರೀತಿ ಮಾಡ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.